ಮುತ್ತೋಡಿ ಚಿಕನ್ ಬಂದು ಪಕ್ಕ ಡ್ರೈ ಐಟಮ್ ಅಂತ ಹೇಳ್ಬೋದು. ಒಂಥರ ಕಬಾಬ್ ಥರನೇ ಇರುತ್ತೆ, ಬಟ್ ಜ್ಯೂಸಿ ಇದೆ. ಹಾಯ್, ಹೆಲೋ, ನಮಸ್ಕಾರ. ನಿಮಗೆಲ್ರಿಗೂ ಮತ್ತೊಮ್ಮೆ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಬಂದಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ಕುವೆಂಪು ನಗರಕ್ಕೆ. ಕುವೆಂಪು ನಗರದಲ್ಲಿ ಒಂದು ನಾನ್ ವೆಜ್ ಹೋಟೆಲ್ ಇದೆ. ಆ ಹೋಟೆಲ್ ಹೆಸರು ಬಂದು ಹುಲಿಯಪ್ಪಾಸ್ ದೊನ್ನೆ ಬಿರಿಯಾನಿ ಅಂತ. ಇದು ಲೊಕೇಟ್ ಆಗಿರೋದು ನಿಯರ್ ಅಕ್ಷಯ್ ಭಂಡಾರಿಂದ ನೀವು ಪಂಚಮಂತ್ರ ರೋಡ್ಗೆ ಬಂದರೆ ಅಲ್ಲಿ ತಪೋನಂದನ ಅಂತ ಒಂದು ಪಾರ್ಕ್ ಇದೆ. ಆ ಪಾರ್ಕ್ ಆಪೋಸಿಟಲ್ಲೇ ಇದು ಲೊಕೇಟ್ ಆಗಿರೋದು. ಬನ್ನಿ, ಇಲ್ಲಿ ಮಟನ್ ದೊನ್ನೆ ಬಿರಿಯಾನಿ, ಚಿಕನ್ ದೊನ್ನೆ ಬಿರಿಯಾನಿ, ಅನ್ಲಿಮಿಟೆಡ್ ಕಾಂಬೋ ಆಫರ್ಗಳಿದೆ ಮತ್ತು ಸ್ಟಾರ್ಟರ್ಸ್ಗಳಿದೆ. ಬನ್ನಿ ಟೇಸ್ಟ್ ನೋಡೋಣ. ನಿಮಗೆ ಬಿರಿಯಾನಿಲಿ ಮಟನ್ ದೊನ್ನೆ ಬಿರಿಯಾನಿ ಸಿಗುತ್ತೆ, ಚಿಕನ್ ದೊನ್ನೆ ಬಿರಿಯಾನಿ, ಮತ್ತು ಇವರಲ್ಲಿ ಕಡಿಪಟ್ಟ ದೊನ್ನೆ ಬಿರಿಯಾನಿ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇವರೇ ಸ್ಪೆಷಲ್ ಅಂತ ಇದು ಮಾಡೋದಿಲ್ಲಿ. ಕಬಾಬ್ ದೊನ್ನೆ ಬಿರಿಯಾನಿ, ಎಗ್ ದೊನ್ನೆ ಬಿರಿಯಾನಿ. ಎಗ್ ದೊನ್ನೆ ಬಿರಿಯಾನಿಲಿ ನಿಮಗೆ 2 ಮೊಟ್ಟೆ ಕೊಡ್ತಾರೆ, ಮತ್ತು ಬಿರಿಯಾನಿ ರೈಸ್ ಇರುತ್ತೆ. ಮತ್ತು ದೊನ್ನೆ ಬಿರಿಯಾನಿ ರೈಸು ಮತ್ತು ಕುಷ್ಕ ಸಪ್ರೇಟಾಗಿ ತೊಗೋಬೋದು. ಜೊತೆಗೆ ನಿಮಗೆ ಅನ್ಲಿಮಿಟೆಡ್ ಬಿರಿಯಾನಿ ಕಾಂಬೋ ಬಗ್ಗೆ ಹೇಳಬೇಕು ಅಂತಂದರೆ, ಚಿಕನ್ ಬಿರಿಯಾನಿಲಿ ನಿಮಗೆ ಅನ್ಲಿಮಿಟೆಡ್ ಬಿರಿಯಾನಿ ರೈಸ್ ಬರುತ್ತೆ. 2 ಥರ ಸ್ಟಾರ್ಟರ್ಸ್ ಇರುತ್ತೆ, ಅದರಲ್ಲಿ 3 ಪೀಸ್ ಕೊಡ್ತಾರೆ, ಮತ್ತು 160 ml ಜ್ಯೂಸು ಪ್ಲಸ್ ಅರ್ಧ ಮೊಟ್ಟೆ ಅನ್ಲಿಮಿಟೆಡ್ ಬಿರಿಯಾನಿ ಕಾಂಬೋಲಿ ಸಿಗುತ್ತೆ. ಆಮೇಲೆ ಅನ್ಲಿಮಿಟೆಡ್ ಮಟನ್ ಬಿರಿಯಾನಿಲಿ ಇದು ನಿಮಗೆ ಅನ್ಲಿಮಿಟೆಡ್ ಚಿಕನ್ ಬಿರಿಯಾನಿ 299 ರೂಪೀಸ್ ಆಗುತ್ತೆ. ನಿಮಗೆ ಅನ್ಲಿಮಿಟೆಡ್ ಮಟನ್ ಬಿರಿಯಾನಿ ಕಾಂಬೋದಲ್ಲಿ ನಿಮಗೆ ಮಟನ್ ಬಿರಿಯಾನಿ, ಅನ್ಲಿಮಿಟೆಡ್ ಬಿರಿಯಾನಿ ರೈಸು, 2 ಥರ ಸ್ಟಾರ್ಟರ್ಸು, 2 ಪೀಸ್ ಕೊಡ್ತಾರೆ. ಮಾಮೂಲಿ 160 ml ಜ್ಯೂಸು ಪ್ಲಸ್ ಅರ್ಧ ಮೊಟ್ಟೆ ನಿಮಗೆ ಅನ್ಲಿಮಿಟೆಡ್ ಮಟನ್ ಬಿರಿಯಾನಿ ಕಾಂಬೋದಲ್ಲಿ ಸಿಗುತ್ತೆ. ಇದು ಪ್ರೈಸ್ ಬಂದು 399. ಬಿರಿಯಾನಿ ಕಾಂಬೋಸ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮಟನ್ ದೊನ್ನೆ ಬಿರಿಯಾನಿ ಪ್ಲಸ್ ಮಟನ್ ಚಾಪ್ಸು 2 ಪೀಸು ಅರ್ಧ ಮೊಟ್ಟೆ, ಅದು ನಿಮಗೆ 299 ಆಗುತ್ತೆ. ಮಾಮೂಲಿ ಪಾರ್ಸಲ್ಲು ಸಪ್ರೇಟ್ ಚಾರ್ಜಸ್ ಇದೆ. ಚಿಕನ್ ದೊನ್ನೆ ಬಿರಿಯಾನಿಯಲ್ಲಿ ಚಿಕನ್ ಸ್ಟಾರ್ಟರ್ಸು 3 ಪೀಸು, 160 ml ಜ್ಯೂಸು, ಅದು 190 ರೂಪೀಸ್ ಆಗುತ್ತೆ. ಮತ್ತು ಇವರಲ್ಲಿ ಸ್ಟಾರ್ಟರ್ಸ್ಗಳು ಡ್ರೈ ಐಟಮ್ಸಲ್ಲಿ ಕಡಿಪಟ್ಟ ಕಬಾಬ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಸ್ ಯೂಶ್ವಲ್ ಚಿಕನ್ ಕಬಾಬ್ ಇದೆ, ಮತ್ತು ಇವ್ರು ಹೇಳಿದ್ರು ಕೂರ್ಗ್ ಚಿಕನ್ ಅಂತ ಮಾಡ್ತೀವಿ, ನಮ್ಮಲ್ಲಿ ಅದು ಸ್ಪೆಷಲ್ ಅಂತ. ಸ್ಟಾರ್ಟರ್ಸಲ್ಲಿ ಗ್ರೇವಿಗಳು ಏನು ಸೆಮಿ ಗ್ರೇವಿಗಳಲ್ಲಿ ಅದರಲ್ಲಿ ಮುತ್ತೋಡಿ ಚಿಕನ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಚಿಲ್ಲಿ ಚಿಕನ್ ಆಂಧ್ರ ಸ್ಟೈಲು ಮತ್ತು ಎಗ್ ಚಿಲ್ಲಿ. ಮಟನ್ ಸ್ಟಾರ್ಟರ್ಸಲ್ಲಿ ಮಟನ್ ಚಾಪ್ಸು, ಮಟನ್ ಸುಕ್ಕ ಇದೆ. ಇಷ್ಟೊಂದು ಡಿಶಸ್ಸು ಇವರಲ್ಲಿ ಅವೈಲಬಿಲಿಟಿ ಇದೆ. ಮಟನ್ ದೊನ್ನೆ ಬಿರಿಯಾನಿ, ಅದ್ರ ಜೊತೆಗೆ ಒಂದು ಹಾಫ್ ಎಗ್ ಕೊಟ್ಟಿದ್ದಾರೆ, ಬಾಯ್ಲ್ಡ್ ಎಗ್ಗು. ಕಡಿಪಟ್ಟ ಚಿಕನ್ ಕಬಾಬು ಇವರು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಥರ ಕಡಿಪಟ್ಟ ಚಿಕನ್ ಕಬಾಬು ಎಲ್ಲೂ ನಾವು ಕೇಳಿರಲಿಲ್ಲ, ಇಲ್ಲಿ ಕೇಳ್ತಾ ಇದ್ದೀನಿ ಫಸ್ಟ್ ಟೈಮು. ಮತ್ತು ಅದಕ್ಕೆ ಚೆನ್ನಾಗಿ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಅದ್ರ ಜೊತೆ ಹಾಕಿದ್ದಾರೆ. ಮತ್ತು ಇನ್ನೊಂದು ಮುತ್ತೋಡಿ ಚಿಕನ್ ಅಂತ ತುಂಬ ಹೈಜಿನಿಕ್ಕಾಗಿ ತುಂಬ ನೀಟಾಗಿ ಸರ್ವಿಸ್ ಮಾಡಿದ್ದಾರೆ. ನಿಮಗೆ ಕಾಣಿಸ್ತಾ ಇದೆ ದೊನ್ನೆ ಬಿರಿಯಾನಿ ಒಳ್ಳೆ ಯೂಸ್ ಸೈಜಲ್ಲೇ ಇದೆ ಇದು. ಈಗ ದೊನ್ನೆ ಬಿರಿಯಾನಿ ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ. ಹುಲಿಯಪ್ಪಾಸ್ ಅಂತ ಹೆಸರಿಟ್ಟಿದ್ದಾರೆ, ಒಳ್ಳೆ ಹುಲಿ ಥರನೇ ಗರ್ಜಿಸ್ಕೊಂಡು ತಿನ್ನಿ ಅಂತ. ಮಟನ್ ಪೀಸ್ಗಳು 1 2 ಒಂದು 3 ಮೀಡಿಯಮ್ ಸೈಜ್ ಇರುವಂಥ ಮಟನ್ ಪೀಸ್ ಕೊಟ್ಟಿದ್ದಾರೆ. ಎಲ್ಲ ಸ್ಮೂತಾಗಿದೆ.
ರೈಸು ಅಷ್ಟೇ ಒಳ್ಳೆ ಯೂಜ್ ಕ್ವಾಂಟಿಟಿ ಇದೆ. ಮಟನ್ ಪೀಸ್ 4 ಎಷ್ಟು ಪೀಸ್ ಇದೆ? 5 ಪೀಸ್ ಇದೆ. ರೈಸ್ ಹಾಕ್ಕೊಂಡು ನಿಂಬೆಹಣ್ಣು ಕೊಟ್ಟಿದ್ದಾರೆ. ಬಿರಿಯಾನಿ ರೈಸ್ ಹಾಗೆ ಟ್ರೈ ಮಾಡೋಣ ಒಂದು ಬೈಟು. ತುಪ್ಪದ ಥರ ಇದೆ. ತುಪ್ಪ ಬೆಣ್ಣೆ ಅಂತಲೇ ಹೇಳ್ಬೋದು. ರೈಸು ಸಖತ್ತು ಸ್ಮೂತು ಆ್ಯಂಡ್ ಸಾಫ್ಟು, ಚೆನ್ನಾಗಿದೆ. ಹಾಗೆ ತಿಂದಾಕ್ಬಿಡ್ಬೋದು. ಮಟನ್ ದೊನ್ನೆ ಬಿರಿಯಾನಿಗೆ ಏನು ಮಸಾಲೆಗಳು ಹಾಕಿದ್ದಾರೆ ಯಾವುದು ಹೆವಿ ಅನಿಸಲ್ಲ ನಿಮಗೆ, ಎಲ್ಲ ಲಿಮಿಟಾಗಿ ಹಾಕಿದ್ದಾರೆ. ಬಟ್ ಟೇಸ್ಟ್ ವೈಸು ವಂಡರ್ಫುಲ್ ಟೇಸ್ಟ್ ಅಂತ ಹೇಳ್ಬೋದು. ರೈಸು ಸ್ವಲ್ಪ ಗ್ರೇವಿಲಿ ಟ್ರೈ ಮಾಡೋಣ. ಸ್ವಲ್ಪ ಆಯ್ಲಿ ಇದೆ, ಬಟ್ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಗ್ರೇವಿ ಚಿಕನ್ ಗ್ರೇವಿ ಅನಿಸುತ್ತೆ, ಗೊತ್ತಿಲ್ಲ. ರೈಸ್ಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮಟನ್ ಪೀಸ್ ಟ್ರೈ ಮಾಡೋಣ. ಚೆನ್ನಾಗಿ ಬೇಯಿಸಿದ್ದಾರೆ ಮಟನ್ನು, ಅದಕ್ಕೆ ನಿಮಗೆ ಕೈಯಲ್ಲೇ ಬ್ರೇಕ್ ಆಗುತ್ತೆ, ಅಷ್ಟು ಸ್ಮೂತ್ ಇದೆ ನೋಡಿ. ಜಾಸ್ತಿ ನಿಮಗೆ ಗಟ್ಟಿ ಅನಿಸಲ್ಲ. ಮಟನ್ ಪೀಸು ಅಷ್ಟೇ ಸೂಪರ್ಬ್ ಆಗಿದೆ. ಬಿರಿಯಾನಿ ಏನು ರೈಸ್ ಚೆನ್ನಾಗಿದೆ ಅಂತಂದೆ, ಅದೇ ರೀತಿ ಮಟನ್ನು ಅಷ್ಟೇ ತುಂಬ ಚೆನ್ನಾಗಿ ಮಸಾಲೆಗಳೆಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ. ಹೆವಿ ಅನ್ನಿಸ್ತಾ ಇಲ್ಲ ಇದೂ ಅಷ್ಟೇ. ಎರಡೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ, ರೈಸ್ ಆಗಲಿ ಮಟನ್ನೇ ಆಗಲಿ. ಹುಲಿಯಪ್ಪಸ್ ದೊನ್ನೆ ಬಿರಿಯಾನಿ ಒಂದು ಏನು ವಿಶೇಷತೆ ಅಂತಂದರೆ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಪಕ್ಕಾ ಫ್ಯಾಮಿಲಿ ರೆಸ್ಟೋರೆಂಟು. ಮತ್ತು ನೀವು ನೋಡ್ತಾ ಇದ್ದೀರಾ ಎಷ್ಟು ಅಟ್ರಾಕ್ಟಿವ್ ಆಗಿದೆ ರೆಸ್ಟೋರೆಂಟು. ಇಲ್ಲಿ ಕೂತ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಅನಿಸುತ್ತೆ. ಯಾಕೆ ಅಂತಂದರೆ ಅಟ್ಮಾಸ್ಫಿಯರ್ ಅಷ್ಟು ಚೆನ್ನಾಗಿದೆ, ಒಂಥರ ಕಳೆದೋಗೋವಂಥ ಒಂದು ವಾತಾವರಣ ಇಲ್ಲಿ ತುಂಬ ಚೆನ್ನಾಗಿದೆ ಮಾತ್ರ. ಈಗ ನಾನು ಟ್ರೈ ಮಾಡ್ತಾಯಿದ್ದೀನಿ ಮುತ್ತೋಡಿ ಚಿಕನ್ ಅಂತ ಏನು ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಒಂದು ಎಲ್ಲ ಮೀಡಿಯಮ್ ಆಗಿರೋಂಥ ಚಿಕನ್ ಪೀಸ್ಗಳು ಒಂದು 5 ಪೀಸ್ ಕೊಟ್ಟಿದ್ದಾರೆ. ಏನಾದರೂ ಒಂದು ಡಿಫ್ರೆಂಟ್ ಇರಲೇಬೇಕು ಈ ಚಿಕನಲ್ಲಿ. ಇದು ಬಂದು ಮಾಮೂಲಿ ಕಬಾಬ್ ಥರ ಅನಿಸುತ್ತೆ ನಿಮಗೆ. ಅದು ಮಸಾಲೆಗಳು ಮಾತ್ರ ಇವ್ರದ್ದು ಓನ್ ಪ್ರಿಪ್ರೇಷನ್ ಮಾಡಿರೋದ್ರಿಂದ ಇದು ಟೇಸ್ಟೇ ಒಂದು ಲೆವೆಲಲ್ಲಿದೆ ಅಂತ ಹೇಳ್ಬೋದು. ನಿಮಗೆ ಕಬಾಬ್ ತಿಂದಂಗೆ ಆಗುತ್ತೆ. ಇದನ್ನು ಮುತ್ತೋಡಿ ಚಿಕನ್ ಅಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಚಿಕನ್ ಪೀಸ್ಗಳು ಅಷ್ಟೇ ಒಂದೊಂದು ಬೈಟಲ್ಲೂ ಆ ಮಸಾಲೆ ನೋಡಿ ಮೇಲ್ಗಡೆ ಏನು ಅಂಟ್ಕೊಂಡಿದೆ ಅದು ನಮಗೆ ಘಮ್ ಅನ್ನುತ್ತೆ. ಒಂದು ಆ ಫ್ಲೇವರ್ ಗೊತ್ತಾಗುತ್ತೆ, ಡಿಫ್ರೆಂಟ್ ಫ್ಲೇವರು. ಇದರಲ್ಲಿ ವಿತ್ ಬೋನು, ವಿತೌಟ್ ಬೋನು, ಈ ಬೆಂಡ್ ಪೀಸ್ ಅಂತಾರಲ್ಲ, ಬ್ರೆಡ್ ಥರ ಇರುತ್ತಲ್ಲ, ಅದನ್ನು ಹಾಕಿದ್ದಾರೆ. ಎಲ್ಲನೂ ಮಿಕ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೀವು ಇಲ್ಲಿ ವಿಸಿಟ್ ಮಾಡಿದಾಗ ನೀವು ಯಾವುದೇ ಫುಡ್ ಆರ್ಡ್ರ್ ಮಾಡಿದ್ರೂ ದಯವಿಟ್ಟು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಬೇಕಷ್ಟು ಆರ್ಡ್ರ್ ಮಾಡಿ ತಿನ್ನಿ, ಎಂಜಾಯ್ ಮಾಡಿ. ಅವರು ಇಂಟ್ರೊಡ್ಯೂಸ್ ಮಾಡಿರೋಂಥ ಡಿಫ್ರೆಂಟ್ ಡಿಶಸ್ಗಳೇನಿದೆ ಎಲ್ಲನೂ ತುಂಬ ಚೆನ್ನಾಗಿ ಮುತುವರ್ಜಿಯಿಂದ ಮಾಡಿದ್ದಾರೆ. ನಿಮ್ಮ ಒಂದು ಕಾಮೆಂಟ್ಸು, ನಿಮ್ಮ ಒಂದು ಸಜೆಷನ್ ಅವ್ರಿಗೆ ವ್ಯಾಲ್ಯೂಬಲ್ ಇರುತ್ತೆ. ನನಗಂತೂ ಮುತ್ತೋಡಿ ಚಿಕನ್ ಟೇಸ್ಟು ತುಂಬ ಇಷ್ಟ ಆಯಿತು. ಕಡಿಪಟ್ಟ ಚಿಕನ್ ಕಬಾಬ್ ಟೇಸ್ಟ್ ನೋಡೋಣ ಈಗ.
ಕಡಿಪಟ್ಟ ಚಿಕನ್ ಕಬಾಬ್ಗೂ ಮುತ್ತೋಡಿಗೂ ಫುಲ್ ಡಿಫ್ರೆಂಟ್ ಇದೆ ಟೇಸ್ಟು. ಅದೇನು ಮೋಡಿ ಮಾಡಿದಾರೋ ಈ ಮಸಾಲ ಫ್ಲೇವರು ಸಕ್ಕತ್ತಾಗಿದೆ. ಇದು ತುಂಬ ಚೆನ್ನಾಗಿ ಮಸಾಲೆನ ಮ್ಯಾರಿನೇಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಲೆ ಕರೆದು ಕೊಟ್ಟಿದ್ದಾರೆ. ಮತ್ತು ಸೈಡ್ಸ್ ಅಂದ್ಬಿಟ್ಟು ಇದನ್ನು ವೇಸ್ಟ್ ಮಾಡ್ದೇ ಚೆನ್ನಾಗಿ ತಿನ್ನಿ, ಸೈಡಲ್ಲಿ ಇಟ್ಬಿಡ್ಬೇಡಿ. ಒಳ್ಳೆ ಟೆಂಡರ್ ಚಿಕನ್ ಅಂತಲೇ ಹೇಳ್ಬೋದು. ಇದನ್ನು ತಿಂದು ಮುಗಿಸಿ ನಿಮಗೆ ಮತ್ತೆ ಸಿಗ್ತೀನಿ. ಹುಲಿಯಪ್ಪಸ್ ದೊನ್ನೆ ಬಿರಿಯಾನಿ ಹೋಟೆಲ್ ಬಂದರೆ ನಿಮಗೆ ಬಿರಿಯಾನಿ ಕಾಂಬೋಸಲ್ಲಿ ಏನು ಚಿಕನ್ ದೊನ್ನೆ ಬಿರಿಯಾನಿ ಕೊಡ್ತಾಯಿದ್ದಾರೆ ಅದ್ರ ಆ್ಯಕ್ಚುಯಲ್ ಪ್ರೈಸ್ ಬಂದು 190 ರೂಪೀಸ್ ಇದೆ. ನಿಮಗೆ ಈಗ 169ಗೆ ಕೊಡ್ತಾರೆ. ಇದು ಆಫರ್. ಇದು ಮರೀದೆ ವಿಸಿಟ್ ಮಾಡಿ ಈ ಆಫರ್ನ ನಿಮ್ಮದಾಗಿಸ್ಕೊಳ್ಳಿ. 190 ರೂಪೀಸ್ದು 169ಗೆ. ಮತ್ತು ಈ ಬಿರಿಯಾನಿ ಏನು ಚಿಕನ್ ದೊನ್ನೆ ಬಿರಿಯಾನಿ ಕೊಡ್ತಾಯಿದ್ದಾರೆ, ಚಿಕನ್ ದೊನ್ನೆ ಬಿರಿಯಾನಿಲಿ ನಿಮಗೆ 130 ರೂಪೀಸ್ದು ಓನ್ಲಿ 99 ರೂಪೀಸ್ಗೆ, ಆ್ಯಕ್ಚುಲ್ 130 ರೂಪೀಸ್ ಇರೋದು 99 ರೂಪೀಸ್ಗೆ ನಿಮಗೆ ಆಫರ್ ಕೊಡ್ತಾಯಿದ್ದಾರೆ. ಈ ಆಫರ್ನ ಮರೀದೇ ಬಂದು ಟ್ರೈ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.